ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸ್ಟೋರಿ ಅಡ್ಡ ಯೂಟ್ಯೂಬ್ ಚಾನಲ್. ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ. ಹಿಂದೂ ಧರ್ಮದ ಕ್ಯಾಲೆಂಡರ್ ಪ್ರಕಾರ 9 ಪವಿತ್ರ ದಿನಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಇನ್ನೊಂದು ವಿಶೇಷ ಏನಂತ ಹೇಳಿದರೆ 9 ದಿನಗಳು 9 ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತೆ. ಏನು ಅದರ ವಿಶೇಷ ತಿಳಿಯೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಹಬ್ಬವು ದುರ್ಗಾದೇವಿಯ 9 ಅವತಾರಗಳನ್ನು ಪ್ರತಿನಿಧಿಸುತ್ತೆ ಮತ್ತು ಪ್ರತಿದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ. ಇದು ದುಷ್ಟಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕ. ಹಬ್ಬದ ಪ್ರತಿದಿನವೂ ಮಂಗಳಕರವಾದ ವಸ್ತ್ರವನ್ನು ಧರಿಸಲಾಗುತ್ತೆ. ಇವುಗಳನ್ನು ದೇವಿಯ 9 ಅವತಾರಗಳಿಗೆ ಸಮರ್ಪಿಸಲಾಗಿದೆ. ದೇವಿಗೆ ಅನುಗುಣವಾದ ಬಣ್ಣವನ್ನು ಧರಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತೆ. ಹಾಗಾದರೆ 9 ದಿನಗಳು 9 ಬಣ್ಣ ಧರಿಸುವ ವಿಶೇಷತೆ ಏನು ತಿಳಿಯೋಣ ಬನ್ನಿ. ಮೊದಲ ದಿನವನ್ನು ಶೈಲಪುತ್ರಿಗೆ ಅರ್ಪಿಸಲಾಗಿದೆ. ಇದು ಪ್ರಕೃತಿಯನ್ನು ಸಂಕೇತಿಸುತ್ತೆ. ಈ ದಿನದ ವಿಶೇಷ ಬಣ್ಣ ಹಳದಿ. ಈ ಬಣ್ಣವು ಸಂತೋಷ ಮತ್ತು ಸಂಭ್ರಮದ ಪ್ರತೀಕವಾಗಿದೆ. ಎರಡನೆಯ ದಿನ ಬ್ರಹ್ಮಚಾರಿಣಿಗೆ ಅರ್ಪಿಸಲಾಗಿದೆ. ಈ ದಿನದ ವಿಶೇಷವಾಗಿ ಹಸಿರು ಬಣ್ಣವನ್ನು ಧರಿಸಲಾಗುತ್ತೆ. ಹಸಿರು ಬಣ್ಣ ಆಧ್ಯಾತ್ಮದ ಸಂಕೇತ. ಮೂರನೆಯ ದಿನ ಬೂದು ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತೆ. ಈ ದಿನವನ್ನು ಅರ್ಧಚಂದ್ರನನ್ನ ತಲೆಯ ಮೇಲೆ ಹೊತ್ತಿರುವ ದೇವಿ ಚಂದ್ರಗಂಟನಿಗೆ ಅರ್ಪಿಸಲಾಗಿದೆ. ನಾಲ್ಕನೆಯ ದಿನವನ್ನು ಕೂಷ್ಮಾಂಡ ದೇವಿಗೆ ಅರ್ಪಿಸಲಾಗುತ್ತೆ. ಹೊಳಪು, ಸಂತೋಷ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುತ್ತೆ. ಆವತ್ತು ಕಿತ್ತಾಳೆ ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತೆ. 5ನೇ ದಿನವನ್ನು ಸ್ಕಂದಮಾತ ದೇವಿಗೆ ಅರ್ಪಿಸಲಾಗಿದೆ. ಹಾಗಾಗಿ ಆ ದಿನ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಲಾಗುತ್ತೆ. ಬಿಳಿ ಬಣ್ಣವು ಶುದ್ಧತೆಯ ಸಂಕೇತವಾಗಿದೆ. 6ನೆಯ ದಿನವನ್ನು ದೇವಿ ಕಾತ್ಯಾಯನಿಗೆ ಅರ್ಪಿಸಲಾಗಿದೆ ಮತ್ತು ಆ ದಿನದ ಬಣ್ಣ ಕೆಂಪು. ಕೆಂಪು ಬಣ್ಣವು ಶತ್ರುಗಳ ಮೇಲಿನ ಕೋಪವನ್ನು ಪ್ರತಿಬಿಂಬಿಸುತ್ತೆ. ದೇವಿಯ ಶಕ್ತಿಯನ್ನು ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ. ನೀಲಿ ಬಣ್ಣವು ಶಕ್ತಿಯ ಸಂಕೇತವಾಗಿದೆ. 8ನೆಯ ದಿನವನ್ನು ಮಹಾಗೌರಿಗೆ ಅರ್ಪಿಸಲಾಗಿದೆ. ಆ ದಿನದ ಬಣ್ಣ ಗುಲಾಬಿ. ಇದು ಭರವಸೆ ಮತ್ತು ಸಾಮಾಜಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತೆ. 9ನೆಯ ದಿನ ಅಂದರೆ ಕೊನೆಯ ದಿನ ಸಿದ್ಧಿದಾತ್ರಿಗೆ ಅರ್ಪಿಸಲಾಗಿದೆ. ದೇವಿಯು ಧ್ಯಾನವನ್ನು ಆಶೀರ್ವದಿಸುತ್ತಾಳೆ ಮತ್ತು ಒಬ್ಬರ ನಿರೀಕ್ಷೆಯನ್ನು ಪೂರೈಸುತ್ತಾಳೆ. ಆ ದಿನದ ಬಣ್ಣ ನೇರಳೆ. ಇದು ಆಕಾಂಕ್ಷೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಹೀಗೆ ದೇವಿಯ ಅವತಾರ ಮತ್ತು ಶರೀರದ ಬಣ್ಣದ ಅನುಗುಣವಾಗಿ ಈ ನವರಾತ್ರಿಯ ವಿಶೇಷ ದಿನವನ್ನು ಆಚರಿಸಲಾಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.